ಸ್ನೇಹಿತರೆ, ಭಾರತ ಕಂಡು ಕೇಳರಿಯದ ರೀತಿ ಪಾಕ್ ಮೇಲೆ ದಾಳಿ ಮಾಡಿದೆ. ಪಾಕಿಸ್ತಾನ ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಪಾಕ್ ಬಿಡಿ, ಜಗತ್ತು ಕೂಡ ಇದನ್ನು ಕಲ್ಪಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಭಾರತ ಪಾಕಿಸ್ತಾನದ ಎಲ್ಲ ಇಂಪಾರ್ಟೆಂಟ್ ನಗರಗಳ ಮೇಲೆ ದಾಳಿ ಮಾಡಿದೆ. ಸೇನಾ ನೆಲೆಗಳ ಮೇಲೆ, ಕ್ರಿಕೆಟ್ ಸ್ಟೇಡಿಯಂ ಮೇಲೆ, ಪಾಕಿಸ್ತಾನದ ಬಿಸ್ನೆಸ್ ಹಬ್, ಆರ್ಥಿಕ ರಾಜಧಾನಿ ನಮ್ಮಲ್ಲಿ ಮುಂಬೈ ಹೇಗೋ ಅಲ್ಲಿ ಕರಾಚಿ, ಆ ಕರಾಚಿ ಮೇಲೆ ಡ್ರೋನ್ಗಳ ಮಳೆಯನ್ನು ಸುರಿಸಿದೆ. ಡ್ರೋನ್ ಹೊಡೆದಿದ್ದೀವಿ ಅಂತಿದ್ದಾರೆ. ಜನ ಲೇವಡಿ ಮಾಡ್ತಿದ್ದಾರೆ. ಅಯ್ಯೋ ಮಂಗಗಳ, ಅದು ಹೊಡೆದಿದ್ದಲ್ಲ, ಅದು ಕ್ಯಾಮಿಕಾಜೆ ಡ್ರೋನ್ಗಳು ಅಂತ. ಆ ಡ್ರೋನ್ಗಳು ಡಿಸೈನ್ ಆಗಿರೋದ ಹಾಗೆ ನಿಮ್ಮ ತಲೆ ಮೇಲೆ ಬಂದು ಟಾರ್ಗೆಟ್ ಪತ್ತೆ ಹಚ್ಚಿ ಬಂದು ಅವುಗಳನ್ನ ನಾವೇ ಬೀಳಿಸ್ಕೊಂಡು ತಮ್ಮನ್ನು ತಾವು ತ್ಯಾಗ ಮಾಡಿಕೊಂಡು ಡಮ್ ಅನ್ಸ್ಬಿಡ್ತವೆ. ಡಿಸೈನ್ ಮಾಡದೆ ಆ ರೀತಿ. ಅವುಗಳು ಬಂದು ನಿಮ್ಮ ಮೇಲೆ ಬಿದ್ದಿರೋದನ್ನು ಹೊಡೆದಿದ್ದು ಅಂತ ಹೇಳಿಬಿಡಿ ಅಂತ ಕಾಲು ಎಳಿತಿದ್ದಾರೆ ಪಾಕಿಸ್ತಾನಿಯರೇ. ಇಮ್ರಾನ್ ಖಾನ್ ಪಾರ್ಟಿಯವರೇ ಮುಲ್ಲಾ ಜನರಲ್ ಅಸೀಂ ಮುನಿರ್ದು ಕಾಲು ಎಳಿತಾ ಇದ್ದಾರೆ. 1971 ನಂತರ ಈ ಪರಿ ದಾಳಿ ಆಗಿರೋದು ಇದೇ ಮೊದಲು. ಯಾವ ಮಟ್ಟಿಗಂದರೆ ಪಾಕಿಸ್ತಾನದ ಸಂಸದರು ಪಾರ್ಲಿಮೆಂಟ್ನಲ್ಲಿ ನಿಂತು ಅತ್ತಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಲಿಟ್ರಲಿ ನಮ್ಮನ್ನು ಭಾರತದಿಂದ ದೇವರೇ ಕಾಪಾಡಲಿ ಅಂತ ಕಣ್ಣೀರು ಹಾಕಿದ್ದಾರೆ ಒಬ್ಬ ಅಜ್ಜ ಪಾರ್ಲಿಮೆಂಟೇರಿಯನ್. ಮತ್ತೊಬ್ಬ ಮಹಿಳಾ ಸಂಸದೆ ಕೂಡ ನಮ್ಮ ಇಷ್ಟು ನಗರಗಳಲ್ಲಿ ಇಂತಿಂಥ ಜಾಗದಲ್ಲಿ ಇಂತಿಂಥ ರೋಡಲ್ಲಿ ಡ್ರೋನ್ಗಳು ಬಂದು ದಾಳಿ ಮಾಡಿದ್ದಾವೆ ಅಂತ ವಿಶ್ವದ ಮುಂದೆ ಕಣ್ಣೀರು ಹಾಕಿದ್ದಾರೆ. ಬೆತ್ತಲಾಗಿದೆ ಪಾಕಿಸ್ತಾನ. ಈಗ ಭಾರತವನ್ನ ಕೆಣಕಿ ಉಗ್ರ ದಾಳಿ ಮಾಡಿ ಪಾಕಿಸ್ತಾನ ದೊಡ್ಡ ಬೆಲೆ ತೆರ್ತಾ ಇದೆ. ಈಗ ಆ ಉಗ್ರ ದಾಳಿಗೆ ಭಾರತ ಪ್ರತಿಕಾರ ತಗೊಂಡಾಗ ತೆಪ್ಪಗಿರ್ಬೇಕಾಗಿತ್ತು. ಅದ್ರ ಬದಲಿಗೆ ಭಾರತದ ಮೇಲೆ ದಾಳಿ ಮಾಡೋಕೆ ಬಂದು ಮತ್ತೆ ಹೊಡೆಸ್ಕೊಂಡಿದ್ದಾರೆ. ಈಗ ಭಾರತ ಆಪರೇಷನ್ ಸಿಂಧೂರ್ ಮಾಡ್ತಾ ನೆಕ್ಸ್ಟ್ ಡೇ ನೈಟ್ ಭಾರತದ ಮೇಲೆ ದಾಳಿ ಮಾಡಕ್ಕೆ ಬಂದಿದ್ರು. ಭಾರತ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಬಳಸಿ ಎಲ್ಲವನ್ನ ಧ್ವಂಸ ಮಾಡಿದ್ದಲ್ಲದೆ ಮತ್ತೆ ರಾತ್ರಿ ನುಗ್ಗಿ ಸರಿಯಾಗಿ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ರಾತ್ರಿ ಬಂದ್ರು, ಹೊಡ್ಸ್ಕೊಂಡು ಹೋದ್ರು ಪಾಕಿಸ್ತಾನದವರು. ಸೇನೆಗೆ ಪವರ್ ಕೊಟ್ಟಿದ್ದೀನಿ ಅಂತ ಅಲ್ಲಿನ ಪ್ರಧಾನಿ ಹೇಳಿದ್ರು. ಆದ್ರೆ ಈಗ ಪಾಕಿಸ್ತಾನದ ಒಳಗಡೆ ಪವರ್ ಬಿಡಿ, ಮ್ಯಾಸಿವ್ ಪ್ಯಾನಿಕ್ ಸೃಷ್ಟಿಯಾಗಿದೆ. ಪಾಕಿಸ್ತಾನ ಸಂಸದರು ನಿಂತ್ಕೊಂಡು ಜನ ಆತಂಕಗೊಂಡಿದ್ದಾರೆ. ಎಲ್ಲಿ ಏನು ಬಂದು ಬೀಳುತ್ತೆ ಅಂತ ಭಯ ಆಗ್ತಿದೆ. ಆತಂಕವನ್ನು ಹೋಗಲಾಡಿಸಕ್ಕೆ ಅವರು ಮಾಡಿ ಅಂತ ಮಹಿಳಾ ಸಂಸದೆ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಸರ್ಕಾರವನ್ನು ಕೇಳಿಕೊಳ್ಳೋ ರೀತಿಯಾಗಿದೆ. ಪಾಕಿಸ್ತಾನ ಮಾಡೋ ಒಂದು ಪಾಪಕ್ಕೆ ನಾವು 10 ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಸೇನೆ 1ಕ್ಕೆ 10 ಅನುಪಾತದಲ್ಲಿ ಸೇಡ್ ತೀರಿಸ್ಕೊಳ್ತಾ ಇದೆ. ಬನ್ನಿ ಡೀಟೇಲ್ ಆಗಿ ಹೇಳ್ತೀವಿ. ಬೆಳಗ್ಗೆ ಪಾಕಿಸ್ತಾನದಲ್ಲಿ ಡ್ರೋನ್ ದಾಳಿಯಾಗಿದೆ. ಪಾಕ್ನ ಸಾಕಷ್ಟು ನಗರಗಳು ಹೊತ್ತಿ ಉರಿತಾ ಇವೆ ಅನ್ನೋ ಸುದ್ದಿಯನ್ನು ನಾವು ನಿಮಗೆ ಈ ಹಿಂದಿನ ವಿಡಿಯೋಸಲ್ಲೂ ಕೂಡ ಹೇಳಿದ್ವಿ. ಆದರೆ ಏನಾಗಿದೆ ಅನ್ನೋ ಗೊತ್ತಿರಲಿಲ್ಲ. ಕೆಲವರಂತೂ ಇಲ್ಲಿಗೆಲ್ಲ ಒಂದು ಡ್ರೋನ್ ಸ್ಟ್ರೈಕ್ ಮಾಡುತ್ತಾ ಭಾರತ, ಮೋಸ್ಟ್ಲಿ ಪಾಕಿಸ್ತಾನ ಸೇನೆಯವರೇ ಏನೋ ಎಕ್ಸಸೈಸ್ ಮಾಡ್ತಿರ್ಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಅದಾದಮೇಲೆ ಭಾರತ ಸ್ಟೇಟ್ಮೆಂಟೇ ರಿಲೀಸ್ ಮಾಡಿದೆ. ಪಾಕಿಸ್ತಾನದ ಒಳಗೂ ಕೂಡ ಸ್ವಲ್ಪ ಟೈಮ್ ಟ್ವಿಟರ್ ಎಲ್ಲ ಬ್ಲಾಕ್ ಮಾಡಿದ್ರು, ವಿಡಿಯೋಸ್ ಅಪ್ಲೋಡ್ ಆಗಿರಲಿಲ್ಲ. ಆಮೇಲೆ ನೆಗೆಟಿವ್ ಪ್ರೊಪಗಂಡ ಹರಡಕ್ಕೆ ಅಂತ ಅವರು ಟ್ವಿಟರನ್ನು ಓಪನ್ ಮಾಡಿದ ತಕ್ಷಣ ಜನ ಭಾರತದ ವಿರುದ್ಧ ನೆಗೆಟಿವ್ ಪ್ರೊಪಗಂಡ ಹರಡೋದ್ರ ಬದಲಿಗೆ ಎಲ್ಲೆಲ್ಲಿ ಬಂದು ಡ್ರೋನ್ ಬಿದ್ದಿದ್ದಾವೆ ಅಂತ ವಿಡಿಯೋ ಹಿಡಿದು ಹಾಕಕ್ಕೆ ಶುರು ಮಾಡಿದ್ರು. ಮತ್ತೆ ಅಸೀಂ ಮುನೀರ್ ಬೆತ್ತಲು, ನಾವು ಬೇರೆ ಅವ್ರು ಬೇರೆ, ಅವರೊಟ್ಟಿಗೆ ಇರಕ್ಕಾಗಲ್ಲ, ಹಿಂದೂ ಬೇರೆ ನಾವು ಬೇರೆ, ಅದಕ್ಕೆ 2 ದೇಶ ಆಗಿದ್ದು ಅಂತ ಬೇರೆ 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 ಅಂತ ಬಡ್ಕೊಳ್ತಾ ಇದ್ದ ಮುನೀರ್ ಜಗತ್ತಿನ ಮುಂದೆ ಬೆತ್ತಲಾಗಿ ಏನು ಬೇರೆ ಎಲ್ಲಿ ಬೇರೆ ಕಾಣಿಸ್ತಿಲ್ವಲ್ಲ ಅಂತ ಹೇಳೋ ರೀತಿಯಾಗಿದೆ. ಭಾರತ ಆಪರೇಷನ್ ಸಿಂಧೂರ್ ನಡೆಸಿದ ನಂತರ ಅಂದರೆ ಮೇ 7ನೇ ತಾರೀಕು 8ನೇ ತಾರೀಕು ಪಾಕಿಸ್ತಾನ ಭಾರತದ ವಿರುದ್ಧ ಅಟ್ಯಾಕ್ ಮಾಡೋಕೆ ಮುಂದಾಗಿತ್ತು. ಭಾರತ ಪಾಕ್ನ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದಾಗ ರಾತ್ರಿ ಮಾಡಿಬಿಟ್ರು, ಕತ್ತಲಲ್ಲಿ ಬಂದು ಹೊಡೆದು ಬಿಟ್ರು ಅಂತ ಬಾಯ ಪಡ್ಕೊಂಡಿದ್ದ ಪಾಕ್ ತಾನು ಕೂಡ ಕತ್ತಲಲ್ಲಿ ಭಾರತವನ್ನ ಕೆಣಕುವ ದುಸ್ಸಾಹಸಕ್ಕೆ ಕೈ ಹಾಕಿತ್ತು. ಜಮ್ಮು ಕಾಶ್ಮೀರದಿಂದ ಹಿಡಿದು ಗುಜರಾತ್ನವರೆಗೆ ಸಾಕಷ್ಟು ಇಂಡಿಯನ್ ಆರ್ಮಿ ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ಅಧಿಕೃತವಾಗಿ ದಾಳಿ ಮಾಡಿತ್ತು. ಯಾವುದೆಲ್ಲ ನೋಡಿ, ಅವಂತಿಪುರ, ಶ್ರೀನಗರ, ಜಮ್ಮು, ಪಠಾನ್ಕೋಟ್, ಅಮೃತ್ಸರ, ಕಪೂರ್ತಲಾ, ಜಲಂಧರ್, ಲುಧಿಯಾನ, ಆದಂಪುರ, ಭಟಿಂಡಾ, ಚಂಡೀಗಢ, ನಾಲ್, ಪಠೋಡಿ, ಉತ್ತರ್ಲಾಯ್ ಹಾಗೂ ಭುಜ್ ಹೀಗೆ ಪಶ್ಚಿಮ ಮತ್ತು ಉತ್ತರ ಭಾರತದ ಬಹುತೇಕ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡಿದ್ರು. ಡ್ರೋನ್ ಹಾಗೂ ಮಿಸೈಲ್ ಮೂಲಕ ಈ ಸೇನಾ ನೆಲೆಗಳನ್ನು ಹೊಡೆಯೋಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಪಾಕಿಸ್ತಾನದ ಈ ಪ್ರಯತ್ನವನ್ನು ಭಾರತದ ಸುದರ್ಶನ ಅಥವಾ ನಾವು ರಷ್ಯಾದಿಂದ ಪರ್ಚೇಸ್ ಮಾಡಿರೋ ದುಬಾರಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅಥವಾ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬ್ಲಾಕ್ ಮಾಡಿ ಹೊಡೆದು ಬಿಸಾಕ್ಬಿಟ್ಟಿದೆ. ಇನ್ನು ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯಲ್ಲೇ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ನ ಹೇಗೆ ಚೆಕ್ ಮಾಡ್ಕೋಬಹುದು ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಬೀಟೋ 10 ಸೆಕೆಂಡ್ಗೆ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡೋ ಟಾಪ್ ರೇಟೆಡ್ ಹಾಗೂ ISO ಸರ್ಟಿಫೈಡ್ CDSCO ಸರ್ಟಿಫೈಡ್ ಗ್ಲೂಕೋಮೀಟರ್ ತಗೊಂಡ್ಬಂದಿದ್ದಾರೆ. ಇದು ಮೋಸ್ಟ್ ಅಡ್ವಾನ್ಸ್ಡ್ ಗ್ಲೂಕೋಮೀಟರ್. ಸ್ಮಾರ್ಟ್ ಫೋನ್ಗೆ Type-C ಪೋರ್ಟ್ ಮೂಲಕ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ. 10 ಸೆಕೆಂಡ್ನಲ್ಲಿ ಗ್ಲೂಕೋಸ್ ಲೆವೆಲ್ ಅನ್ನ ನೀವು ಚೆಕ್ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, ಈ ಗ್ಲೂಕೋಮೀಟರ್ಗೆ ಚಾರ್ಜ್ ಮಾಡೋದು, ಸೆಲ್ ಹಾಕೋದು, ಬ್ಯಾಟ್ರಿ ಹಾಕೋದು ಆ ಥರದ್ದು ಏನೂ ಕೂಡ ಇಲ್ಲ. ಇದು ಲೈಫ್ ಟೈಮ್ ವಾರಂಟಿ ಒಂದಿಗೆ ಬರುತ್ತೆ, ಹಾಳಾಗಂಥದ್ದು ಏನೂ ಇಲ್ಲ ಇದರಲ್ಲಿ. ಜಸ್ಟ್ Type-C ಪೋರ್ಟ್ ಮೂಲಕ ಕನೆಕ್ಟ್ ಮಾಡಿಕೊಂಡು ಸ್ಮಾರ್ಟ್ ಫೋನ್ನಲ್ಲಿ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ನಿಮ್ಮ ಸ್ಮಾರ್ಟ್ ಫೋನ್ನಲ್ಲಿ ನಿಮ್ಮ ಡೈಲಿ, ವೀಕ್ಲಿ, ಮಂತ್ಲಿ ಟ್ರೆಂಡ್ ಎಲ್ಲವನ್ನ ಅಲ್ಲೇ ಪಡಿಬಹುದು. ಅಲ್ಲೇ ಅದನ್ನು ಡಾಕ್ಟರ್ಗೆ ಶೇರ್ ಮಾಡ್ಬೋದು. ಪ್ರಿಸ್ಕ್ರಿಪ್ಷನ್ ಕೂಡ ಪಡ್ಕೊಳ್ಬಹುದು. ಎಲ್ಲ ಕಡೆ ಬುಕ್ಕಲ್ಲಿ ಲೆಡ್ಜರ್ ಮೇಂಟೈನ್ ಮಾಡ್ತಾ ಕೂರ್ಬೇಕಂತೇನೂ ಇಲ್ಲ. ಬಹಳ ಸಿಂಪಲ್. ಫೋನ್ನಲ್ಲಿ ಫ್ರೀ ಬೀಟೋ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಬೇಕು. ನಂತರ ಗ್ಲೂಕೋಮೀಟರ್ನ ಫೋನ್ಗೆ ಕನೆಕ್ಟ್ ಮಾಡಿ
ಟೆಸ್ಟಿಂಗ್ ಸ್ಟ್ರಿಪ್ನ ಗ್ಲೂಕೋಮೀಟರ್ಗೆ ಹಾಕಿದ್ರೆ ಮುಗಿತು. 10 ಸೆಕೆಂಡ್ಗೆ ನಿಮಗೆ HbA1c ಆಧಾರದಲ್ಲಿ ನಿಮ್ಮ ಬ್ಲಡ್ ಶುಗರ್ ರೀಡಿಂಗ್ ಸಿಕ್ಬಿಡುತ್ತೆ. ಗ್ಲೂಕೋಸ್ ಲೆವೆಲ್ ಎಷ್ಟಿದೆ ಅನ್ನೋ ಮಾಹಿತಿ ಸಿಗುತ್ತೆ. ಈ ರೀತಿ ಟೆಸ್ಟ್ ಮಾಡೋಕೆ ಬೇಕಾದ ಟೆಸ್ಟಿಂಗ್ ಸ್ಟ್ರಿಪ್ಗಳು, ಲ್ಯಾನ್ಸೆಟ್ಗಳು ಅಂತ ಚುಚ್ಚೋದಿರುತ್ತಲ್ಲ, ಅದು ಎಲ್ಲವೂ ಕಿಟ್ನಲ್ಲೇ ಇರುತ್ತೆ. ಬರೀ 497 ರೂಪಾಯಿಗೆ ಆಫರ್ ಪ್ರೈಸ್ನಲ್ಲಿ, ಸೇಲ್ ಪ್ರೈಸ್ನಲ್ಲಿ ಲಭ್ಯ ಇದೆ. ಯಾವ ಡಯಾಗ್ನೋಸ್ಟಿಕ್ ಸೆಂಟರ್ಗೂ ಹೋಗದೆ ಮನೇಲೇ ಕೂತ್ಕೊಂಡು ಗ್ಲೂಕೋಸ್ ಲೆವೆಲನ್ನು ಚೆಕ್ ಮಾಡ್ಬೋದು, ಮಾನಿಟರ್ ಮಾಡ್ಬೋದು. ಇದು ಅಮೆಝಾನ್ ಚಾಯ್ಸ್ ಪ್ರಾಡಕ್ಟ್ ಕೂಡ ಹೌದು, ಟಾಪ್ ರೇಟೆಡ್ ಪ್ರಾಡಕ್ಟ್ ಇದು. ಅಮೆಝಾನ್ ಸಮ್ಮರ್ ಸೇಲ್ ಕೂಡ ನಡೀತಾ ಇರೋದ್ರಿಂದ ಕೇವಲ 479 ರೂಪಾಯಿಯ ಸ್ಪೆಷಲ್ ಪ್ರೈಸ್ನಲ್ಲಿ ಲಾಸ್ಟ್ ಡೇ ಇದು ಆಫರ್. ಈ ಗ್ಲೂಕೋಮೀಟರ್ ಸಿಗ್ತಾ ಇದೆ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅಂದಹಾಗೆ ಸ್ನೇಹಿತರೆ, ಮಂಗಳವಾರ ರಾತ್ರಿ ಪಾಕಿಸ್ತಾನದಲ್ಲಿ ಭಾರತ ಬೆಳಕನ್ನು ಹರಿಸ್ತಲ್ಲ ಕತ್ಲಲ್ಲಿ, ಕೆಂಪು ಮಾಡ್ತಲ್ಲ ಆಕಾಶವನ್ನು ಪಾಕಿಸ್ತಾನದ ಕತ್ಲಲ್ಲಿ. ಅದಾದಮೇಲೆ ಬಾರ್ಡರ್ನಲ್ಲಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಆಕ್ಟಿವೇಟ್ ಮಾಡಲಾಗಿತ್ತು, ನಿಯೋಜನೆ ಮಾಡಲಾಗಿತ್ತು. ಈಗ ಆಕ್ಟಿವೇಟ್ ಕೂಡ ಮಾಡಲಾಗಿತ್ತು. ಪಾಕಿಗಳು ಬರ್ತಾರೆ ಹಾರ್ಕೊಂಡಂತ ಗೊತ್ತಿತ್ತು, ಕೊಟ್ಟು ಕಳಿಸೋಣ ಚಟ್ ಅಂತ ಹೇಳಿ ಆಕ್ಟಿವೇಟ್ ಮಾಡಿ ಇಟ್ಟಿದ್ರು. ಬುಧವಾರ ರಾತ್ರಿ ಪ್ರತಿಕಾರಕ್ಕೆ ಅಂಥೇಳಿ ಹಾರ್ಕೊಂಡು ಬಂದ ಪಾಕ್ ಆರ್ಮಿಯನ್ನು ಪಾಕಿಸ್ತಾನದ ಡ್ರೋನ್ ಹಾಗೂ ಮಿಸೈಲ್ಗಳನ್ನು S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಗಾಳಿಯಲ್ಲೇ ನುಂಗಿ ನೀರು ಕೊಡ್ತಿವೆ. ನೀವು ಸ್ಕ್ರೀನ್ ಮೇಲೂ ಕೂಡ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಪಂಜಾಬ್ನ ಅಮೃತ್ಸರ್ ಬಳಿಯ ಗ್ರಾಮಗಳಲ್ಲಿ ಮಿಸೈಲ್ ಚೂರುಗಳು ಬಂದು ಬಿದ್ದಿವೆ. ರಕ್ಷಣಾ ಇಲಾಖೆ ಕೊಟ್ಟಿರೋ ಅಧಿಕೃತ ಸ್ಟೇಟ್ಮೆಂಟ್ನಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಪಾಕ್ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ನ್ಯೂಟ್ರಲೈಸ್ ಮಾಡಿವೆ ಅಂತ ಹೇಳಲಾಗಿದೆ. ಈ ದಾಳಿಯಲ್ಲಿ ಸತ್ತು ಉದುರಿದ ಪಾಕ್ ಮಿಸೈಲ್ ಡೆಬ್ರಿಸನ್ನ ಪುಡಿಯನ್ನು, ಅವಶೇಷಗಳನ್ನು ಕ್ಲಿಯರ್ ಮಾಡೋ ಕೆಲಸ ಶುರುವಾಗಿದೆ ಅಂತ ರಕ್ಷಣಾ ಇಲಾಖೆ ಹೇಳಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಸ್ನೇಹಿತರೆ, S-400 ಸಾಮಾನ್ಯ ಡಿಫೆನ್ಸ್ ಸಿಸ್ಟಮ್ ಅಲ್ಲ. ಅಮೆರಿಕದ F-35ನಂಥ ಅತ್ಯಾಧುನಿಕ ಸ್ಟೆಲ್ತ್ ವಿಮಾನಗಳನ್ನು ಹೊಡೆದು ಹಾಕೋ ತಾಕತ್ತು ಈ ಸುದರ್ಶನಕ್ಕಿದೆ. ಒಂದೇ ಬಾರಿಗೆ 80 ಟಾರ್ಗೆಟ್ಗಳನ್ನು ಪತ್ತೆ ಹಚ್ಚಿ 36 ಟಾರ್ಗೆಟ್ಗಳನ್ನು ಧ್ವಂಸ ಮಾಡೋ ಮಿಸೈಲ್ ಸಿಸ್ಟಮ್ ಇದು. ಅದೇ ರೀತಿ ಈ ಸಲ ಕೂಡ ಸುದರ್ಶನ ಪಾಕ್ ಹಾರಿಸಿದ ಎಲ್ಲ ಚೀನಾ ಸಾಮಾನನ್ನು ಆಕಾಶದಲ್ಲೇ ಹೊಡೆದು ಪುಡಿಗಟ್ಟಿ ವಾಪಸ್ ಅದರ ಪುಡಿಯನ್ನು ಕೊಟ್ಟಿದೆ ಪಾಕ್ ಕೈಗೆ. ಜೊತೆಗೆ ಸ್ನೇಹಿತರೆ, S-400ಗಳು ಮಾತ್ರ ಅಲ್ಲ, ನಮ್ಮ ಹತ್ರ ಏವ್ಯಾಕ್ಸ್ ಕೂಡ ಇದ್ದಾವೆ. ಆಕಾಶಕ್ಕೆ ಹಾರಿ ಮತ್ತು ಸಮುದ್ರದಲ್ಲೂ ಕೂಡ ನಿಂತ್ಕೊಂಡು ಅಡ್ವಾನ್ಸ್ಡ್ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಇವು. ಇವೇನು ಮಾಡ್ತವೆ ಅಂತ ಹೇಳಿದ್ರೆ, ಪಾಕಿಸ್ತಾನದಲ್ಲಿ ಕ್ಷಿಪಣಿ ಹತ್ತತ್ರ ಬರಬೇಕಾದ್ರೆ ಅಲ್ಲ, ಪಾಕ್ ನೆಲದಿಂದ ಕ್ಷಿಪಣಿ ಮೇಲಕ್ಕೆ ಎದುರು ಸಾಕು, ವಿಮಾನ ಅಥವಾ ಕ್ಷಿಪಣಿ ಅಥವಾ ಡ್ರೋನ್ಗಳು ಹಿಂಗೆ ಟೇಕ್ ಆಫ್ ಆದರೂ ಸಾಕು, ಅಲರ್ಟ್ ಮಾಡಿಬಿಡ್ತವೆ. ಅವುಗಳ ಪಥವನ್ನು S-400ಗೆ ಅಥವಾ ಡಿಫೆನ್ಸ್ ಸಿಸ್ಟಮ್ಗೆ, ನಮ್ಮಲ್ಲಿ ಡಿಫೆನ್ಸ್ನವರಿಗೆ ಮಾಹಿತಿಯನ್ನು ತಲುಪಿಸ್ಬಿಡ್ತವೆ. ಹಾಗಾಗಿ ಪಾಕಿಸ್ತಾನದ ಕೈಲಿ ಆಗಲ್ಲ ಈ ಸಲ, ಬಹಳ ಕಷ್ಟ ಇದೆ ಅವರಿಗೆ ಭಾರತವನ್ನು ಎದುರು ಹಾಕೊಳ್ಳಿಕ್ಕೆ. ಹಾಗಿದ್ರೆ ಪಾಕಿಸ್ತಾನದ ಒಳಗೆ ಏನೇನಾಗಿದೆ? ಪಾಕಿಸ್ತಾನದ ಮಾಧ್ಯಮ ವಿಭಾಗ ISPR ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಗುರುವಾರ ನಸುಕಿನ ಜಾವ ಭಾರತ 14 ಇಸ್ರೇಲಿ ನಿರ್ಮಿತ ಡ್ರೋನ್ಗಳಿಂದ ದಾಳಿ ಮಾಡಿತು. ಇವೆಲ್ಲ ಪಾಕಿಸ್ತಾನದ ನಗರಗಳನ್ನು ಟಾರ್ಗೆಟ್ ಮಾಡಿದ್ರು. ಲಾಹೋರ್, ಅಟಾಕ್, ಗುಜ್ರಾನ್ವಾಲಾ, ಚಕ್ವಾಲ್, ರಾವಲ್ಪಿಂಡಿ ನೋಡಿ ಸೇನಾ ಹೆಡ್ ಕ್ವಾರ್ಟರ್ ಇರೋ ಜಾಗ. ರಾವಲ್ಪಿಂಡಿ, ಬಹವಲ್ಪುರ್, ಮಿಯಾನೋ, ಛೋರ್, ಊರಿಗೆ ಹೆಸರೇ ಛೋರ್ ಅಂತಿದೆ, ಕಳ್ಳ ಅಂತ, ಛೋರ್. ಆಮೇಲೆ ಕರಾಚಿ ಕಡೆ ಇಲ್ಲೆಲ್ಲ ಡ್ರೋನ್ಗಳು ಬಂದಿದ್ವು. ಇದರಲ್ಲಿ 12 ಡ್ರೋನ್ಗಳನ್ನು ನಾವು ಯಶಸ್ವಿಯಾಗಿ ಹೊಡೆದು ಹಾಕಿದ್ವಿ. ಅದರ ಅವಶೇಷಗಳು ನಮ್ಮ ಹತ್ರ ಇವೆ. ಆದರೆ ಒಂದು ಡ್ರೋನ್ ಮಾತ್ರ ನಮ್ಮ ಕಣ್ ತಪ್ಪಿಸಿ ಲಾಹೋರ್ನ ಮಿಲಿಟರಿ ಟಾರ್ಗೆಟ್ ಒಂದಕ್ಕೆ ಡಿಕ್ಕಿ ಹೊಡೆದಿದೆ. ಆದರೆ ಸಂಪೂರ್ಣ ನಾಶ ಮಾಡಿಲ್ಲ, ಪಾರ್ಷಿಯಲಿ ನಾಶ ಮಾಡಿದೆ ಅಂತ ಅವರೇ ಬಾಯ್ಬಿಟ್ಟಿದ್ದಾರೆ. ಪಾರ್ಷಿಯಲಿ ನಾಶ ಆಗಿರೋದು ಅಥವಾ ಪೂರ್ಣ ಡ್ಯಾಮೇಜ್ ಆಗಿರೋದು ಬೇರೆ ಯಾವುದೂ ಅಲ್ಲ, ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್. ಅವರು ಚೀನಾ ಹತ್ರ ತಗೊಂಡಿದ್ರಲ್ಲ S-400 ಥರದ್ದೇ ನಮಗೂ ಬೇಕು ಅಂತ ಹೇಳಿ, ಚೀನಾ ರಷ್ಯಾದ S-300 ಇನ್ನೂ ಓಲ್ಡರ್ ಜನ್ರೇಷನ್ 300 ಕಾಪಿ ಮಾಡಿ HQ-9 ಅಂತ ಹೇಳಿ ಮಾಡ್ಕೊಂಡಿದ್ರು. ಅದನ್ನು ಮಾರಿದ್ರು ಪಾಕಿಸ್ತಾನಕ್ಕೆ. ಅದನ್ನು ಲಾಹೋರಲ್ಲಿ ನಿಲ್ಲಿಸ್ಕೊಂಡಿದ್ರು. ಅಲ್ಲಿಗೆ ಹೋಗಿ ಹೊಡೆದಿದೆ ನಮ್ಮ ಡ್ರೋನ್, ಧ್ವಂಸ ಮಾಡಿದೆ ಅದನ್ನು. ಇವರು ಸ್ವಲ್ಪ ಪಾರ್ಷಿಯಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಈ ವೇಳೆ 4 ಯೋಧರಿಗೆ ಗಾಯಗಳಾಗಿವೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಸಿನ್ನ ಮಿಯಾನೋದಲ್ಲಿ ನಡೆದ ಡ್ರೋನ್ ದಾಳಿಯಲ್ಲಿ ಒಬ್ಬ ನಾಗರಿಕ ಪ್ರಾಣ ಕಳ್ಕೊಂಡಿದ್ದಾರೆ. ನಾವು ಫುಲ್ ಹೈ ಅಲರ್ಟ್ನಲ್ಲಿ ಇದ್ದೀವಿ ಅಂತ ಹೇಳ್ಕೊಂಡಿದೆ. ಇವರು ಕ್ಷಣಕ್ಕೂ ಮಾತನ್ನು ಚೇಂಜ್ ಮಾಡ್ತಾರೆ, ಅವರಿಗೆ ಕ್ಲಾರಿಟಿ ಇರೋದಿಲ್ಲ. ದಿನ ಬೆಳಗಾದರೆ 25 ಜನ ಬಂದು ಪ್ರೆಸ್ ಮೀಟ್ ಮಾಡ್ತಿರ್ತಾರೆ, ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಡ್ತಿರ್ತಾರೆ, ಒಬ್ಬೊಬ್ರು ಒಂಥರ ಹೇಳ್ತಾ ಇರ್ತಾರೆ. ನಮ್ಮಲ್ಲಿ ನೋಡಿ ನೀಟಾಗಿ ದಿನಕ್ಕೊಬ್ಬರು ಮಾತಾಡಿ ಕ್ಲಾರಿಫಿಕೇಶನ್ ಕೊಡ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿ ಹಂಗಲ್ಲ, ಸಿಕ್ದವರು ಬರೋದು, ಸಿಕ್ ಚಾನಲ್ಗೆ ಇಂಟರ್ವ್ಯೂ ಕೊಡೋದು, ಬಾಯಿಗೆ ಬಂದಂಗೆ ಮಾತಾಡೋದು. ಇದೇ ಕೋಡಂಗಿ ಸೇನೆ ಪಾಕಿಸ್ತಾನದ ಮತ್ತೊಂದು ಕಡೆ 25 ಡ್ರೋನ್ ಬಂದಿತ್ತು, 25 ಹೊಡೆದು ಹಾಕಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಬುಧವಾರ ನಾವು ಮಾಡಿದ ದಾಳಿಯಲ್ಲಿ 40ರಿಂದ 50 ಭಾರತೀಯ ಸೈನಿಕರನ್ನ ಹತ್ಯೆ ಮಾಡಿದ್ದೀವಿ, ಭಾರತದ ಮಿಲಿಟರಿ ಪೋಸ್ಟ್ಗಳನ್ನು ನಾಶ ಮಾಡಿದ್ದೀವಿ ಅಂತ ಕತೆ ಕಟ್ಟಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದಲ್ಲಿ ರಾತ್ರಿ ಎಲ್ಲ ಕೆಂಪಾಗಿದ್ವಲ್ಲ ದೃಶ್ಯಗಳು, ಜನ ರೋಡಲ್ಲಿ ನಿಂತ್ಕೊಂಡು ಬೈಕೆಲ್ಲ ಸೈಡಿಗೆ ಹಾಕಿ, ಬೈಕ್ ಹಾಕೋ ಸೈಡ್ ಗಾಡಿಗೆ ಅಂತೇಳಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರಲ್ಲ, ಭಾರತದಲ್ಲಿ ಒಂದು ನಮ್ಮ ಡಿಫೆನ್ಸ್ನವರ ಒಂದು ಗೋಡೆಗೆ ಹಿಂಗೆ ಸ್ಕ್ರ್ಯಾಚ್ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ದೃಶ್ಯಗಳಿಲ್ಲ, ಯಾವುದೇ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲ. ಆದರೆ ಪಾಕಿಸ್ತಾನದಲ್ಲಿ ಜನ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ.
ಲಾಹೋರ್ನಲ್ಲಿ, ಆಮೇಲೆ ಇಸ್ಲಾಮಾಬಾದ್, ಕರಾಚಿ, ಸಿಯಾಲ್ಕೋಟ್, ಪಿಂಡಿ, ರಾವಲ್ಪಿಂಡಿ ಎಲ್ಲ ಕಡೆ ಹಂಗಾಮ, ಕೋಲಾಹಲ. ವಿಡಿಯೋ ಮಾಡು ಓಡು. ಆಮೇಲೆ ಆಸಿಮ್ ಮುನೀರ್ ಮತ್ತೆ ಇಂಟರ್ನೆಟ್ ಓಪನ್ ಮಾಡಿದಾಗ ಟ್ವಿಟರ್ ಬ್ಲಾಕ್ ಎಲ್ಲ ತೆಗೆದಾಗ ಮತ್ತೆ ಅಪ್ಲೋಡ್ ಮಾಡು, ಮತ್ತೆ ಕದ್ಕೂರು, ಮತ್ತೆ ಬೀಳತ್ತೆ, ರೆಕಾರ್ಡ್ ಮಾಡು, ಓಡು, ಸೈರನ್ ಸೌಂಡು, ಬೆಂಕಿ ದೃಶ್ಯ, ಹೊಗೆ. ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಈಗ ರಾವಲ್ಪಿಂಡಿ ಮೇಲೆ ಅಟ್ಯಾಕ್ ಮಾಡಿದಾಗ, ಅದು GHQ ಇದೆ, ಜನರಲ್ ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲಿ ಪಾಕಿಸ್ತಾನ ಸೇನದು, ಅಲ್ಲಿಗೆ ಡ್ರೋನ್ ದಾಳಿ ಮಾಡಿದಾಗ ಭಾರತ ರಾವಲ್ಪಿಂಡಿಯ ಕ್ರಿಕೆಟ್ ಸ್ಟೇಡಿಯಂನ ಗೋಡೆಗೂ ಹೋಗಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹೋಟೆಲ್ ಕಟ್ಟಡಕ್ಕೆ ಭಾರಿ ಡ್ಯಾಮೇಜ್ ಆಗಿದೆ. ಈ ಕುರಿತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದೃಶ್ಯಗಳು ವೈರಲ್ ಆಗ್ತವೆ. ಇಬ್ಬರು ನಾಗರಿಕರು ಕೂಡ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೇ ರಾವಲ್ಪಿಂಡಿ ಸ್ಟೇಡಿಯಂನಲ್ಲಿ ಪೇಶಾವರ್ ಜಲ್ಮಿ ಮತ್ತು ಕರಾಚಿ ಕಿಂಗ್ಸ್ ನಡುವೆ PSL ಪಾಕಿಸ್ತಾನ ಸೂಪರ್ ಲೀಗ್ನ ಕ್ರಿಕೆಟ್ ಮ್ಯಾಚ್ ಕೂಡ ನಿಗದಿಯಾಗಿತ್ತು. ಆದರೆ ಈಗ ಈ ಮ್ಯಾಚನ್ನು ಕರಾಚಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಇದರಿಂದ ಗಾಬರಿ ಬಿದ್ದಿರೋ ಫಾರಿನ್ ಆಟಗಾರರೆಲ್ಲ PSL ಮುಖ್ಯಸ್ಥ ಸಲ್ಮಾನ್ ನಜೀರ್ರನ್ನು ಮೀಟ್ ಮಾಡಿದ್ದಾರೆ. ಕೆಲವೊಂದು ಕಡೆ ಡ್ರೋನ್ ಬಿದ್ದು ಬೆಂಕಿ ಹತ್ತಿರೋ ಜಾಗದಲ್ಲಿ ಜನ ಏನು ಅಂತ ಕೇಳಿದಾಗ ಅಲ್ಲಿನ ಪೊಲೀಸರು ಏನಿಲ್ಲ, ಸಿಡ್ಲು ಹೊಡೆದಿದೆ ಅಂತ ಹೇಳಿದಾರಂತೆ. ಅದಕ್ಕೆ ಜನ ಹೀನಾಮಾನವಾಗಿ ಬೈತಾ ಇದ್ದಾರೆ. ನಾನು ನೋಡಿದ್ದೀನಿ, ಬಂದು ಬಿದ್ದಿದ್ದು ಆಸ್ಮಾನಿ ಬಿಜ್ಲಿ ಅಂತ ಇದ್ದಾರೆ. ಆಸ್ಮಾನಿ ಬಿಜ್ಲಿ ಅಂತೆ, ಆಕಾಶದ ಕರೆಂಟ್, ವಿದ್ಯುತ್ ಅಂತೆ. ಒಳ್ಳೆ ಚೆನ್ನಾಗಿದೆ ಪದ ಇದು, ಸಿಡಿಲಿಗೆ ಅವ್ರದ್ದು. ಆಸ್ಮಾನಿ ಬಿಜ್ಲಿ ಅಂತ ಹೇಳಿದಾರಂತೆ. ಇವನು ಬೈತಾ ಇದ್ದ, ಆಸ್ಮಾನಿ ಬಿಜ್ಲಿ ನಾನು ನೋಡಿದ್ದೀನಿ ಬಂದು ಬಿದ್ದಿರೋದು ಅಂತ ಬೈತಾ ಇದ್ದ ಒಬ್ಬ ಪಾಕಿ. ಬಿಜ್ಲಿ ಗಿರಿ ಶರ್ಮ್ ಆನಿ ಚಾಹಿಯೆ ಯಾರ್. ಇನ್ನು ನೀಲಂ ಝೇಲಂ ಪವರ್ ಪ್ಲಾಂಟ್ನಲ್ಲಿ ಜನರನ್ನ ಬಂಕರಿಗೆ ಕಳಿಸಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಅಥವಾ ಅಮೆರಿಕ ಕೂಡ ಪಾಕಿಸ್ತಾನದಲ್ಲಿ ತನ್ನ ರಾಯಭಾರ ಕಚೇರಿ ಸಿಬ್ಬಂದಿಗೆ ಶೆಲ್ಟರ್ಗೆ ಹೋಗಿ ಅಂತ ಸೂಚನೆ ಕೊಟ್ಟಿದೆ. ಲಾಹೋರ್ ಏರ್ಪೋರ್ಟನ್ನು ಕತ್ತಲಾಗುವವರೆಗೂ ಕೂಡ ಬಂದ್ ಮಾಡಲಾಗಿದೆ. ಸದ್ಯಕ್ಕೆ ಕೆಲ ಗಂಟೆಗಳ ಕಾಲ ಶಟ್ಡೌನ್ ಅಂತೇಳಿ ಪಾಕಿಸ್ತಾನ ಘೋಷಿಸಿದೆ. ಅಮೆರಿಕ ಕೂಡ ಲಾಹೋರ್ನಲ್ಲಿರೋ ತನ್ನ ನಾಗರಿಕರಿಗೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಅಡ್ವೈಸರಿ ಜಾರಿ ಮಾಡಿದೆ. ಏನೋ ಬೆಚ್ಚಿ ಬಿದ್ದಿರೋ ಪಾಕ್ ತನ್ನ ಬಾರ್ ಕೌನ್ಸಿಲ್ ಪರೀಕ್ಷೆಗಳನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದೆ. ಇದರ ಮಧ್ಯೆ ಯಾರೋ ಪುಣ್ಯಾತ್ಮರು ಇಸ್ಲಾಮಾಬಾದ್ನಲ್ಲಿ ಫೇಕ್ ಸೈರನ್ಗಳನ್ನು ಹಾಕೊಂಡು ತಿರುಗ್ತಾ ಇದ್ದಾರಂತೆ. ಇದನ್ನು ಕೇಳಿ ಅಲ್ಲಿನ ಜನ ಗಾಬರಿ ಬಿದ್ದಿದ್ದಾರೆ. ನಂತರ ಇಸ್ಲಾಮಾಬಾದ್ ಆಡಳಿತ ಇಲ್ಲ ಅದು ಅಧಿಕೃತ ಸೈರನ್ ಅಲ್ಲ, ಏನೇ ಇದ್ರೂ ನಾವೇ ಹೇಳ್ತೀವಿ, ಇಂಥ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತೆಲ್ಲ ಹೇಳಿದಾರಂತೆ. ಏನು ಸ್ನೇಹಿತರೆ, ಈ ಸಂಪೂರ್ಣ ಭಯಾನಕ ದಾಳಿಗೆ ಭಾರತ ಯೂಸ್ ಮಾಡಿರೋದು, ಇಡೀ ಪಾಕಿಸ್ತಾನದ ನಗರಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರೋದು. ಆರಂಭದಲ್ಲಿ ಬಂತು ಒಂದು ಮಾಹಿತಿ, ಬೆಂಗಳೂರಿನ ಸ್ಟಾರ್ಟಪ್ ಒಂದು ನಿರ್ಮಾಣ ಮಾಡಿರೋ, ಇಸ್ರೇಲಿ ಸಹಯೋಗದಲ್ಲಿ ನಿರ್ಮಾಣ ಮಾಡಿರೋ ಸ್ಕೈ ಸ್ಟ್ರೈಕರ್ಗಳನ್ನು ಯೂಸ್ ಮಾಡಲಾಗಿದೆ ಅನ್ನೋ ಮಾಹಿತಿ ಬಂತು ಮೊದಲಿಗೆ ಆಪರೇಷನ್ ಸಿಂಧೂರ್ಗೆ. ಆದರೆ ಎರಡನೇ ದಿನ ಮಾಡಿರೋ ದಾಳಿಗೆ ಇಸ್ರೇಲ್ನ ಹೆರೋಪ್ ಡ್ರೋನ್ಗಳನ್ನು ಯೂಸ್ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಪಾಕಿಸ್ತಾನದ ಪವರ್ಫುಲ್ ಚೀನಾ ಮೇಡ್ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಇದು ಚಳ್ಳೆಹಣ್ಣು ತಿನ್ನಿಸಿದೆ. ಚಳ್ಳೆಹಣ್ಣು ತಿನ್ನಿಸೋದು ಬಿಡಿ, ಅವುಗಳನ್ನು ತಪ್ಪಿಸ್ಕೊಂಡು ಹೋಗಿ ಹೊಡೆಯೋದು ಬಿಡಿ, ಆ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಹೋಗಿ ಹೊಡೆದಿದೆ. ಆಮೇಲೆ ನಿಮಗೆ ಗೊತ್ತಿರಲಿ, ಈ ಹೆರೋಪ್ ಡ್ರೋನನ್ನು ಬಿಳಿ ಗಿಡುಗ ಅಂತ ಕರೀತಾರೆ, ವೈಟ್ ಹಾಕ್ ಅಂತಲೂ ಇದು ಫೇಮಸ್. ಜಗತ್ತಿನಾದ್ಯಂತ ಸಾಕಷ್ಟು ಡಿಮಾಂಡ್ ಇದೆ. ಎಷ್ಟೋ ರಾಷ್ಟ್ರಗಳು ಇದನ್ನು ಮಾತ್ರ ಇದೆ ಅಂತ ಹೇಳ್ಕೊಳ್ಳೋದು ಕೂಡ ಇಲ್ಲ. ಸರ್ಪ್ರೈಸ್ ಅಟ್ಯಾಕ್ ಮಾಡೋಕೆ ಹೇಳಿ ಮಾಡಿಸಿದ ಆಯುಧ ಇದು. ಎಲ್ಲಿ ಇವುಗಳ ಬಗ್ಗೆ ಶತ್ರುಗಳಿಗೆ ಮಾಹಿತಿ ಸಿಕ್ಬಿಡುತ್ತೋ ಅಂತ ಅದನ್ನು ಅವರು ರೆಡಿ ಮಾಡ್ಕೊಳ್ತಾರೆ, ಬಿಟ್ಟರೆ ಬೇರೆ ರಾಷ್ಟ್ರಗಳಿಗೆ ಮಾಹಿತಿ ಕೊಡಲ್ಲ. ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಇದನ್ನು ನಿರ್ಮಾಣ ಮಾಡಿದ್ದು 80ರ ದಶಕದಲ್ಲೇ ತಯಾರು ಮಾಡೋಕೆ ಶುರು ಮಾಡಿದರು. ರಹಸ್ಯವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಇಸ್ರೇಲ್ ಇದನ್ನು ರೆಡಿ ಮಾಡಿತ್ತು. ಭಾರತ 2007ರಲ್ಲಿ ಅಂದರೆ UPA ಸರ್ಕಾರ ಇದ್ದಾಗ ಇದನ್ನು ಪರ್ಚೇಸ್ ಮಾಡಿತ್ತು. ಸುಮಾರು $100 ಮಿಲಿಯನ್ ವೆಚ್ಚದಲ್ಲಿ 10 ಡ್ರೋನ್ಗಳನ್ನು ಖರೀದಿ ಮಾಡಿತ್ತು. ಅದಾದಮೇಲೆ 2009ರಲ್ಲಿ ಭಾರತ ಏರೋ ಇಂಡಿಯಾ ಶೋನಲ್ಲಿ ಇದನ್ನು ಡಿಸ್ಪ್ಲೇ ಕೂಡ ಮಾಡಿತ್ತು. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇದನ್ನು ಇಸ್ರೇಲೇ ತಯಾರಿಸಿದ್ರು ಕೂಡ ಅವರು ಇದನ್ನು ಜಗತ್ತಿಗೆ ತೋರಿಸಲಿಲ್ಲ. ಭಾರತ ಕೂಡ ಏರ್ ಶೋನಲ್ಲಿ ಯೂಸ್ ಮಾಡಿದ್ದು ಬಿಟ್ಟರೆ ಬೇರೆ ಎಲ್ಲೂ ಯೂಸ್ ಮಾಡಿರಲಿಲ್ಲ. ಆದರೆ 2016ರ ಸರ್ಜಿಕಲ್ ಸ್ಟ್ರೈಕ್ ನಂತರ ಇದರ ಅವಶ್ಯಕತೆ ಗೊತ್ತಾಗಿ 2019ರಲ್ಲಿ ಮೋದಿ ಸರ್ಕಾರ ಮೊದಲ ಅವಧಿಯಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಡ್ರೋನ್ ಡೀಲಿಗೆ ಸೈನ್ ಹಾಕಿತು. 54 ಹೊಸ ಡ್ರೋನ್ಗಳನ್ನು ಖರೀದಿ ಮಾಡಿತು. ಸದ್ಯ ನಮ್ಮ ಪಡೆಗಳಲ್ಲಿ 110ರಿಂದ 120 ಹೆರೋಪ್ ಡ್ರೋನ್ಗಳು ಇರಬಹುದು ಅನ್ನೋ ಅಂದಾಜಿದೆ. ಇದು ಮಿನಿಮಮ್ ನಂಬರ್. ಇನ್ನೂ ದೊಡ್ಡ ಸಂಖ್ಯೆಯಲ್ಲೂ ಕೂಡ ಭಾರತ ಇದನ್ನು ರಾಶಿ ಹಾಕೊಂಡಿರ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಇದನ್ನು ಭಾರತ P4 ಹೆಸರಲ್ಲಿ ಯೂಸ್ ಮಾಡುತ್ತೆ. ಇದೇ ಬಿಳಿ ಗಿಡಗಗಳು ಈಗ ಪಾಕಿಸ್ತಾನದ ಒಳನುಗ್ಗಿ ಕುಕ್ಕಿ ಪಾಕಿಸ್ತಾನದ ತಲೆ ಮೇಲೆ ವಿಧ್ವಂಸವನ್ನು ಸೃಷ್ಟಿ ಮಾಡಿವೆ. ಇಲ್ಲಿ ಭಾರತ ಇದನ್ನು ಯೂಸ್ ಮಾಡೋಕ್ಕೂ ದೊಡ್ಡ ಕಾರಣ ಇದೆ. ಒಂದು ಸಲ ಆಕಾಶಕ್ಕೆ ನೆಗೆದರೆ ಶತ್ರುವನ್ನು ಸಂಪೂರ್ಣ ಧ್ವಂಸ ಮಾಡುತ್ತೆ. ಶತ್ರುಗಳ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡೋ ರೀತಿಯಲ್ಲೇ ಇದನ್ನು ಡಿಸೈನ್ ಮಾಡಲಾಗಿದೆ. ಯಾವ ರೆಡಾರ್ಗೂ ಸಿಗಲ್ಲ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಪಾಕಿಸ್ತಾನದ ಪ್ರಮುಖ ನಗರ ಲಾಹೋರಲ್ಲಿದ್ದ ಆಂಟಿ ಡ್ರೋನ್ ಸಿಸ್ಟಮ್ ಮಿಸ್ಫೈರ್ ಆಗಿದೆ. ಡ್ರೋನ್ ಒಂದು ಕಡೆ ಬರ್ತಾ ಇದ್ರೆ ಈ ಫೈರ್ ಇನ್ನೊಂದು ಕಡೆ ಎಲ್ಲೋ ಮನಸ್ಸಿ ತೋಚಿದ ಕಡೆ ಫೈರ್ ಮಾಡಿದೆ. ಡ್ರೋನ್ ಹತ್ರಕ್ಕೂ ಹೋಗಲಿಲ್ಲ. 1000 ಕಿಲೋಮೀಟರ್ನ ರೇಂಜ್ ಇದಕ್ಕಿದೆ. ನಮ್ಮ ಗಡಿಯಲ್ಲಿ ಹಾರಿಸಿದ್ರೆ 200 ಕಿಲೋಮೀಟರ್ ತನಕ ಒಳ ಹೋಗಿ ದಾಳಿ ಮಾಡುತ್ತೆ. ಈಗಲೂ ಪಾಕಿಸ್ತಾನದ ಪಂಜಾಬ್, ಇಸ್ಲಾಮಾಬಾದ್, ಕರಾಚಿ, ರಾವಲ್ಪಿಂಡಿ, ಲಾಹೋರ್ ಎಲ್ಲ ಕಡೆ ಈ ಹೆರೋಪ್ ಎಲ್ಲ ಅಡೆತಡೆಗಳನ್ನು ದಾಟಿ ಒಳ ಹೋಗಿ ಹೊಡೆದಿದೆ. ಸುಮಾರು 2.5 ಮೀಟರ್ ಉದ್ದ ಇದೆ.
3 ಮೀಟರ್ ವಿಂಗ್ ಸ್ಪ್ಯಾನ್ ಇದೆ. ಗಂಟೆಗೆ 417 ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತೆ. ಕಂಟಿನ್ಯೂಸ್ ಆಗಿ 6 ಗಂಟೆ ತನಕ ದಾಳಿ ಮಾಡುತ್ತೆ. 4600 ಮೀಟರ್ ಅಂದರೆ 4.5 ಕಿಲೋಮೀಟರ್ ಎತ್ತರ ತನಕ ಹಾರಾಟ ಮಾಡುತ್ತೆ. ಸುಮಾರು 16 kg ತೂಕದ ಸ್ಫೋಟಕವನ್ನು ಹೊತ್ಕೊಂಡು ಹೋಗುತ್ತೆ. ಟಾರ್ಗೆಟ್ ಮೇಲೆ ಹೋಗಿ ಟಾರ್ಗೆಟ್ ಫಿಕ್ಸ್ ಆದಮೇಲೆ ಭಯಂಕರ ವೇಗದಲ್ಲಿ ಬಂದು ಕೆಳಗೆ ಬಂದು ಶತ್ರು ಮೇಲೆ ಬಿದ್ದು ಧ್ವಂಸ ಮಾಡುತ್ತೆ. ಇಂಥ ಅದ್ಭುತ ಅಸ್ತ್ರವನ್ನು ಭಾರತ ಈಗ ಶತ್ರುವಿನ ವಿರುದ್ಧ ಯೂಸ್ ಮಾಡಿದೆ. ಅರ್ಮೇನಿಯಾ ಅಜರ್ಬೈಜಾನ್ ಕದನದಲ್ಲಿ ಇಸ್ರೇಲ್ ಅಜರ್ಬೈಜಾನ್ಗೆ ಇದನ್ನು ಕೊಟ್ಟಿತ್ತು. ಅಜರ್ಬೈಜಾನ್ ಗೆಲ್ಲುವಲ್ಲಿ ಇದು ಪ್ರಮುಖ ಪಾತ್ರ ನಿಭಾಯಿಸಿತ್ತು. ಜೊತೆಗೆ ಸ್ನೇಹಿತರಲ್ಲಿ S-400 ಏರ್ ಡಿಫೆನ್ಸ್ ಸಿಸ್ಟಮ್, S-400 ಟ್ರಯಂಫ್, ಇದರ ರೇಂಜ್ ಎಷ್ಟು ಗೊತ್ತಾ? ಬರೋಬ್ಬರಿ 600 ಕಿಲೋಮೀಟರ್. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋ ವಿಜುವಲ್ಸ್ ಅಮೃತ್ಸರ್ನಲ್ಲಿ S-400 ಸಿಸ್ಟಮ್ನಿಂದ ಲಾಂಚ್ ಆಗಿರೋ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಹೇಳಲಾಗ್ತಿದೆ. 600 ಕಿಲೋಮೀಟರ್ ರೇಂಜ್ ಇರೋದ್ರಿಂದ ಪಾಕ್ನಿಂದ ಬರ್ತಿರೋ ಮಿಸೈಲ್ಗಳನ್ನು ಪಾಕ್ ಏರ್ ಸ್ಪೇಸ್ ದಾಟೋ ಮೊದಲೇ ಇವು ಹೋಗಿ ಹೊಡೆದು ಹಾಕ್ತಾ ಇದ್ದಾವೆ. ಅಂದಹಾಗೆ ಕಾಶ್ಮೀರದಿಂದ ಗುಜರಾತ್ವರೆಗೆ ಗಡಿಯುದ್ದಕ್ಕೂ S-400ನ 2 ಸ್ಕ್ವಾಡ್ರನ್ಗಳನ್ನು ಇಡಲಾಗಿದೆ. ಎರಡನ ಅಂತ ಅನ್ಕೋಬೇಡಿ, 2 ಸ್ಕ್ವಾಡ್ರನ್ ಅಂದರೆ ಒಂದು ಸ್ಕ್ವಾಡ್ರನ್ನಲ್ಲಿ 16 ಮಿಸೈಲ್ ಸಿಸ್ಟಮ್ಗಳಿರ್ತವೆ ಅಥವಾ 16 ವಾಹನಗಳು. ಈ ವಾಹನಗಳಲ್ಲಿ S-400ಗಳನ್ನು ಮೌಂಟ್ ಮಾಡಲಾಗಿರುತ್ತೆ. ಸೊ ಸದ್ಯ ಜಮ್ಮು ಕಾಶ್ಮೀರ ಹಾಗೂ ಪಂಜಾಬ್ ರಕ್ಷಣೆಗೆ ಪಠಾಣ್ಕೋಟ್ನಲ್ಲಿ ಒಂದು ಸ್ಕ್ವಾಡ್ರನ್ ಇದೆ. ರಾಜಸ್ಥಾನ ಹಾಗೂ ಗುಜರಾತ್ ರಕ್ಷಣೆಗೆ ಸ್ಟ್ರಾಟಜಿಕ್ ಜಾಗಗಳಲ್ಲಿ ಒಂದು ಸ್ಕ್ವಾಡ್ರನ್ ಇದೆ. 600 ಕಿಲೋಮೀಟರ್ ರೇಂಜ್ ಇರೋದ್ರಿಂದ ಇಂಥ S-400ಗಳನ್ನು 1 ಕಿಲೋಮೀಟರ್ಗೂ ಇಟ್ಕೋಬೇಕು ಅಂತೇನಿಲ್ಲ. ಕೇವಲ 2 ಸ್ಕ್ವಾಡ್ರನ್ ಇಡೀ ಪಾಕಿಸ್ತಾನ ಗಡಿಯನ್ನು ಕಾಯಬಹುದು. ಲೆಕ್ಕ ಹಾಕಿ ಹೋಗೋ ಕೆಪಾಸಿಟಿ. ಸೊ ನಿನ್ನೆ ರಾತ್ರಿ ಆ ಕೆಪಾಸಿಟಿಯನ್ನು ಪ್ರೂವ್ ಮಾಡಿವೆ. 42,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಕ್ಕೆ ಸಾರ್ಥಕ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ ಹುಟ್ಟಡಗಿಸಿವೆ. ಈ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕ್ ಮಿಸೈಲ್ಗಳಿಂದ ಭಾರತವನ್ನು ಡಿಫೆಂಡ್ ಮಾಡೋದರ ಜೊತೆಗೆ ಭಾರತ ಕೂಡ ಇಸ್ರೇಲಿ ಮಿಸೈಲ್ಗಳನ್ನು ಬಳಸಿ ಪಾಕಿಸ್ತಾನದ ಮೂಲೆಗಳಲ್ಲಿ ಇಂಪಾರ್ಟೆಂಟ್ ನಗರಗಳಲ್ಲಿ ದಾಳಿ ಮಾಡಿದೆ. ಏನು ಮಾಡ್ತಾ ಇತ್ತು ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್? ಭಾರತ ರಾತ್ರಿ ದಾಳಿ ಮಾಡಿದೆ ಅಂದರು. ಹೌದು, ನಾವು ರಾತ್ರಿ ದಾಳಿ ಮಾಡಿದ್ವಿ. ಆವಾಗ ಅವ್ರು ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡ್ತಿರ್ಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಅವರು ನಮ್ಮ ಆಟ ಆಡೋಕ್ಕೆ ಬಂದಿದ್ದಕ್ಕೆ, ಮಿಲಿಟರಿ ಆ್ಯಕ್ಷನ್ ತೊಗೊಳಕ್ಕೆ ಬಂದಿದ್ದಕ್ಕೆ ನಾವು ಬೆಳಗ್ಗೆ ನುಗ್ಗಿ ಹೊಡೆದ್ವಲ್ಲ, ಡ್ರೋನ್ಗಳು ಒಳ ಹೋಗಿ ಹೊಡೆದ್ವಲ್ಲ, ಆವಾಗಲೂ ಕೂಡ ಪಾಕಿಸ್ತಾನದ HQ-9 ಮಿಸೈಲ್ ಸಿಸ್ಟಮ್ಗಳು ಕೆಲಸ ಮಾಡಿಲ್ಲ. ಸ್ನೇಹಿತರೆ, ಈ HQ-9 ರಷ್ಯಾದ S-300ನ ಸುಧಾರಿತ ಮಾದರಿ. ಪಾಕಿಸ್ತಾನ ಒಂದು ರೀತಿ ಕಾಪಿ ಮಾಡಿ ರೆಡಿ ಮಾಡ್ಕೊಂಡಿರೋದು. ಅದಕ್ಕೂ ಒಂದೇ ಬಾರಿಗೆ 80ರಿಂದ 100 ಟಾರ್ಗೆಟ್ನ ಪತ್ತೆ ಹಚ್ಚೋ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಆದರೆ ಆ ಥರದ್ದೇನು ಕೂಡ ಅವು ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ನಮ್ಮ ಏರ್ ಡಿಫೆನ್ಸ್ನ ಸಾಮರ್ಥ್ಯ ಮತ್ತು ಅವ್ರ ಸಾಮರ್ಥ್ಯ, ಅವರಿಗೆ ಬರೋಕ್ಕಾಗ್ತಾ ಇಲ್ಲ ನಮ್ಮ ಒಳಗಡೆ, ಬಟ್ ನಾವು ಒಳಗೆ ನುಗ್ಗಕ್ಕಾಗ್ತಾ ಇದೆ ಅಲ್ಲಿ ಯಾಕೆ, ಎಲ್ಲವನ್ನ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ನಿಮಗೆ ಹೇಳಿದ್ವಲ್ಲ ಬೀಟೋ ಅಪ್ಲಿಕೇಶನ್ ಮತ್ತು ಆ ಗ್ಲೂಕೋಮೀಟರ್ ಡಿವೈಸ್ ಬಗ್ಗೆ ನಿಮಗೆ ನಿಮ್ಮಲ್ಲಿ ಯಾರಿಗಾದ್ರು, ನಿಮ್ಮ ಫ್ಯಾಮಿಲಿ ಯಾರಿಗಾದರೂ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ, ಈ ಇನೋವೇಟಿವ್ ಗ್ಲೂಕೋಮೀಟರ್ದು ಅಥವಾ ನಿಮ್ಮ ಸರ್ಕಲ್ನಲ್ಲಿ ಯಾರಾದರೂ ಡೈಲಿ ಚೆಕ್ ಮಾಡ್ಕೋಬೇಕಾಗಿದೆ, ಅದರ ಅವಶ್ಯಕತೆ ಅವರಿಗಿದೆ, ಡಯಾಬಿಟಿಸ್ದು ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಅಥವಾ ಹೆಲ್ದಿ ಲೈಫ್ ಸ್ಟೈಲ್ಗೋಸ್ಕರ ಬ್ಲಡ್ ಟೆಸ್ಟ್ ನಾನು ಮಾಡ್ಕೊಳ್ತೀನಿ ಅನ್ನೋ ಲೆಕ್ಕಾಚಾರ ಇದ್ರೂ ಕೂಡ 497 ರೂಪೀಸ್ನ ಈ ಗ್ಲೂಕೋಮೀಟರನ್ನು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಅಥವಾ ಅಗತ್ಯ ಇರೋರಿಗೆ ಲಿಂಕನ್ನು ಕೂಡ ಶೇರ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಕಾಮೆಂಟ್ನಲ್ಲಿ ಈ ಫ್ಲಿಪ್ಕಾರ್ಟ್ ಅಮೆಝಾನ್ನ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.